ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜಬಲ್ಪುರದಿಂದ ಹೈದರಾಬಾದ್ಗೆ ಹೊರಟಿದ್ದ ವಿಮಾನ. ಇನ್ನೊಂದು ಅರ್ಧ ಗಂಟೆ ಪ್ರಯಾಣ ಮುಂದುವರಿಸಿದ್ರೆ ಸಾಕಿತ್ತು. ಆ ವಿಮಾನ ಹೈದರಾಬಾದಲ್ಲಿ ಲ್ಯಾಂಡ್ ಆಗ್ತಾ ಇತ್ತು. ಆದರೆ ಅಷ್ಟರಲ್ಲೇ ವಿಮಾನದ ಪೈಲಟ್ಗೊಂದು ಸಂದೇಶ ಸಿಕ್ತು. ಆದಷ್ಟು ಬೇಗ ವಿಮಾನವನ್ನು ಹತ್ತಿರದ ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡಿ ಅನ್ನೋ ನಿರ್ದೇಶನವನ್ನು ಪೈಲಟ್ಗೆ ಕೊಡಲಾಯಿತು. ಹೀಗಾಗಿ ಆ ಪೈಲಟ್ ನಾಗಪುರದ ಏರ್ಪೋರ್ಟಲ್ಲಿ ವಿಮಾನವನ್ನು ಇಳಿಸೋದಕ್ಕೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಅನುಮತಿಯನ್ನು ಕೇಳಿದರು. ಅಷ್ಟರಲ್ಲಾಗಲೇ ನಾಗಪುರದ ಏರ್ಪೋರ್ಟ್ಗೆ ಕೂಡ ಮೆಸೇಜ್ ತಲುಪಿದ್ರಿಂದ ವಿಮಾನ ಇಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಯಿತು. ಆ ವಿಮಾನ ಇಳಿಯೋ ಹೊತ್ತಿಗೆ ಅಲ್ಲಿಗೆ ಪೊಲೀಸರು ಬಂದರು. ಅಗ್ನಿಶಾಮಕ ವಾಹನಗಳು ಸಿದ್ಧವಾಗಿ ನಿಂತಿದ್ವು. ಯಾವುದೇ ಕ್ಷಣದಲ್ಲಿ ಎಂಥದ್ದೇ ಅನಾಹುತವನ್ನು ಬೇಕಾದರೂ ಎದುರಿಸೋದಕ್ಕೆ ನಾಗಪುರ ಏರ್ಪೋರ್ಟ್ ಅಥಾರಿಟಿ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಅಲ್ಲಿ ವಿಮಾನ ಲ್ಯಾಂಡ್ ಆಯಿತು. ಆ ಬಳಿಕ ಅದನ್ನು ವಿಮಾನ ನಿಲ್ದಾಣದಲ್ಲಿನ ದೂರದಲ್ಲಿದ್ದ ಐಸೋಲೇಷನ್ ಬೇಗೆ ಕಳುಹಿಸಿಕೊಡ್ಲಾಯಿತು. ಅದಾದ ಮೇಲೆ ಆ ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರನ್ನು ಇಳಿಸಿ ಸುರಕ್ಷಿತವಾಗಿ ದೂರ ಪ್ರದೇಶಕ್ಕೆ ಕಳುಹಿಸಿಕೊಟ್ಟು ಸರ್ಚ್ ಆಪರೇಷನ್ ಶುರು ಮಾಡಿದರು. ಇಲ್ಲಿ ಇಂಥದ್ದೊಂದು ನಾಟಕೀಯ ಬೆಳವಣಿಗೆಗೆ ಕಾರಣ ಆಗಿದ್ದು ಒಂದು ಇಮೇಲ್. ಅಲ್ಲಾಗಿದ್ದೇನು ಅಂದರೆ, ಜಬಲ್ಪುರದಿಂದ ಹೈದರಾಬಾದ್ಗೆ ಬರ್ತಾ ಇದ್ದ ಇಂಡಿಗೋ 6E7308 ವಿಮಾನದಲ್ಲಿ ಬಾಂಬ್ ಇದೆ ಅನ್ನೋ ಮಾಹಿತಿಯನ್ನು ಹೈದರಾಬಾದ್ ಏರ್ಪೋರ್ಟ್ಗೆ ಮೇಲ್ ಮಾಡಿ ತಿಳಿಸಲಾಗಿತ್ತು. ಹೀಗಾಗಿ ಏರ್ಪೋರ್ಟ್ ಅಥಾರಿಟಿ ಆ ವಿಮಾನವನ್ನು ತುರ್ತಾಗಿ ಎಲ್ಲಿದೆಯೋ ಅಲ್ಲೇ ಇಳಿಸಿ ಪರಿಶೀಲನೆ ಮಾಡೋದಕ್ಕೆ ಆದೇಶವನ್ನು ಕೊಡ್ತು. ಗೆಳೆಯರೆ, ಇತ್ತೀಚೆಗೆ ಭಾರತದ ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿತ್ತು. ನಿಮಗೆ ನೆನಪಿರಬೇಕು, ಆ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಪಾಕಿಸ್ತಾನದಲ್ಲಿ ಕೂತು ಇಲ್ಲಿನ ಸ್ಲೀಪರ್ ಸೆಲ್ಗಳನ್ನು ಆಕ್ಟಿವ್ ಮಾಡೋದ್ರ ಮೂಲಕ ಭಾರತದ ಪ್ರಮುಖ ರೈಲು ಮಾರ್ಗಗಳಲ್ಲಿ ಗ್ಯಾಸ್ ಪೈಪ್ ಲೈನ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಟೆಲಿಗ್ರಾಮ್ ಚಾನಲ್ ಒಂದರ ಮೂಲಕ ಭಯೋತ್ಪಾದಕನೊಬ್ಬ ವಿಡಿಯೋನ ಬಿಡುಗಡೆ ಮಾಡಿದ್ದ. ಫರ್ಹತುಲ್ಲಾ ಘೋರಿ ಅನ್ನೋ ಭಯೋತ್ಪಾದಕನೊಬ್ಬ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದ. ಅವನು ಕೊಟ್ಟ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೇನೋ ಅನ್ನೋ ಹಾಗೆ ಇತ್ತೀಚೆಗೆ ವಂದೇ ಭಾರತ್ ರೈಲು ಚಲಿಸ್ತಾ ಇದ್ದ ಹಳಿಗಳ ಮೇಲೆ ಕಲ್ಲುಗಳನ್ನ ಇಟ್ಟಿರುವುದು ಗೊತ್ತಾಯ್ತು. ಹಾಗೇನೆ ಈ ಹಿಂದೆ ಕೂಡ ಆ ರೈಲಿನ ಹಳಿಗಳ ಮೇಲೆ ಭಾರೀ ಗಾತ್ರದ ಕಲ್ಲುಗಳನ್ನು ಇಟ್ಟದ್ದು, ರೈಲು ಹಳಿಗಳ ಬೋಲ್ಟ್ಗಳನ್ನು ಬಿಚ್ಚಿದ್ದ ಪ್ರಕರಣಗಳು ಕೂಡ ಕಣ್ಣು ಮುಂದೆ ಬಂದಿದ್ವು. ಹಾಗೆ ವಿವಿಧ ಏರ್ಪೋರ್ಟ್ಗಳಿಗೆ, ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ ಹುಸಿ ಬಾಂಬ್ ಕರೆಗಳು ಬಂದಿದ್ದ ಘಟನೆಗಳು ಕೂಡ ನೆನಪಾದವು. ಹಾಗಾದ್ರೆ ಇವೆಲ್ಲ ಮಾಡ್ತಾ ಇರೋದು ಯಾರು? ಇಲ್ಲಿ ಹುಸಿ ಬಾಂಬ್ ಕರೆಗಳನ್ನ, ಇಮೇಲ್ಗಳನ್ನ ಮಾಡೋದ್ರ ಮೂಲಕ ಉಗ್ರರು ಬೇರೊಂದು ತಂತ್ರವನ್ನು ರೂಪಿಸ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ಮೂಡದೇ ಇರಲಿಲ್ಲ. ಗೆಳೆಯರೆ, ಇಂಥ ಬಾಂಬ್ ಬೆದರಿಕೆಯ ಇಮೇಲುಗಳು, ಟೆಲಿಫೋನ್ ಕರೆಗಳು ಆಗಾಗ ಬರ್ತಾ ಇರ್ತವೆ. ಅದನ್ನು ಪರಿಶೀಲನೆ ಮಾಡ್ತಾ ಇರ್ತಾರೆ. ಪ್ರತಿ ಬಾರಿ ಕೂಡ ಅದು ಹುಸಿನೇ ಆಗಬೇಕು ಅಂತೇನಿಲ್ಲ. ಇಲ್ಲಿ ಸಾಕಷ್ಟು ಬಾರಿ ಹುಸಿ ಬೆದರಿಕೆಗಳು ಬಂದು ಒಮ್ಮೆ ಅದು ನಿಜವಾಗಿ ಬಿಡುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಅದಕ್ಕಿಂತ ಮಿಗಿಲಾಗಿ ಒಂದು ಬಾಂಬ್ ಸ್ಫೋಟ ನಮ್ಮನ್ನ ಎಷ್ಟು ಭಯಭೀತರನ್ನಾಗಿ ಮಾಡುತ್ತೋ ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಭೀತಿಯನ್ನ ಈ ಹುಸಿ ಬಾಂಬ್ ಕರೆಗಳ ಮೂಲಕ ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವ ಶ್ರಮನೂ ಇಲ್ಲದೆ ಬರೀ ಒಂದು ಇಮೇಲ್ ಅಥವಾ ಒಂದು ಟೆಲಿಫೋನ್ ಕಾಲ್ ಮೂಲಕ ಇದನ್ನ ಮಾಡಿಬಿಡೋದು ಸುಲಭ. ಹೀಗಾಗಿನೇ ಇಲ್ಲಿ ಭಯೋತ್ಪಾದಕರು ಯಾವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ, ಅವರ ಉದ್ದೇಶ ಏನು ಅನ್ನೋ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇವೆ. ಅದಕ್ಕೆ ಸರಿಯಾಗಿ ಇತ್ತೀಚೆಗೆ ಹುಸಿ ಬಾಂಬ್ ಬೆದರಿಕೆಯ ಕರೆಗಳು ಕೂಡ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇವೆ. ಇನ್ನು ಈ ಬೆದರಿಕೆಯ ಬಗ್ಗೆ ನೋಡೋದಾದ್ರೆ, ಜಬಲ್ಪುರದಿಂದ ಹೊರಟ ವಿಮಾನದಲ್ಲಿ ಬಾಂಬ್ ಇತ್ತು ಅನ್ನೋ ಮಾಹಿತಿ ಸಿಕ್ತು. ಹೀಗಾಗಿ ಆ ವಿಮಾನವನ್ನ ದಾರಿ ಮಧ್ಯದ ಏರ್ಪೋರ್ಟ್ ಅಲ್ಲಿ ಇಳಿಸಲಾಯಿತು. ಆ ವಿಮಾನದಲ್ಲಿನ ಪ್ರಯಾಣಿಕರನ್ನ ಸೇಫ್ ಆಗಿ ಇಳಿಸಿ ಆ ಬಳಿಕ ಇಡೀ ವಿಮಾನವನ್ನ ಶೋಧಿಸಲಾಯಿತು. ಆದರೆ ಅದರಲ್ಲಿ ಯಾವ ಬಾಂಬ್ ಆಗಲಿ, ಇನ್ಯಾವುದೇ ಸ್ಫೋಟಕಗಳಾಗ್ಲಿ ಪತ್ತೆ ಆಗಲಿಲ್ಲ. ಇದೇ ಥರ ಆಗಸ್ಟ್ 22ನೇ ತಾರೀಕು ತಿರುವನಂತಪುರಂನಲ್ಲಿ ಕೂಡ ಒಂದು ಘಟನೆ ನಡೆದಿತ್ತು. ಅವತ್ತು ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಯಿತು. ಅವತ್ತು ಮುಂಬೈನಿಂದ ಬೆಳಗ್ಗೆ 8 ಗಂಟೆಗೆ ತಿರುವನಂತಪುರಂ ಏರ್ಪೋರ್ಟ್ಗೆ ಬಂದ ವಿಮಾನದಲ್ಲಿ ಬಾಂಬ್ ಇದೆ ಅನ್ನೋ ಮಾಹಿತಿ ಸಿಕ್ತು. ಹೀಗಾಗಿ ಇಡೀ ಏರ್ಪೋರ್ಟ್ ಅಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಯಿತು. ಅಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡಿಸಿ ಆ ಬಳಿಕ ಅದನ್ನು ಐಸೋಲೇಷನ್ ಬೇಗೆ ಕಳುಹಿಸಿಕೊಟ್ಟು ವಿಮಾನದಲ್ಲಿದ್ದ 135 ಮಂದಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಆ ಇಡೀ ವಿಮಾನವನ್ನ ಸಂಪೂರ್ಣವಾಗಿ ಶೋಧಿಸಲಾಯಿತಾದರೂ ಅಲ್ಲಿ ಯಾವ ಬಾಂಬು ಸಿಗಲಿಲ್ಲ. ಅದು ಕೂಡ ಹುಸಿ ಬಾಂಬ್ ಕರೆ ಆಗಿತ್ತು. ಇನ್ನು ಜೂನ್ 17ನೇ ತಾರೀಕು ದೆಹಲಿ ವಿಮಾನ ನಿಲ್ದಾಣಕ್ಕೆ 13 ವರ್ಷದ ಬಾಲಕನೊಬ್ಬ ಒಂದು ಇಮೇಲ್ ಮಾಡ್ದ. ದುಬೈನಿಂದ ಬರ್ತಾ ಇದ್ದ ವಿಮಾನದಲ್ಲಿ ಬಾಂಬ್ ಇದೆ ಅಂತ ಅವನು ಹೇಳಿದ್ದ. ಆದರೆ ಆ ವಿಮಾನದಲ್ಲಿ ಕೂಡ ಯಾವ ಬಾಂಬು ಇರಲಿಲ್ಲ. ಹಾಗೇನೆ ವಾರಣಾಸಿಯಿಂದ ದೆಹಲಿಗೆ ಹೋಗ್ತಾ ಇದ್ದ ವಿಮಾನದಲ್ಲಿ ಕೂಡ ಬಾಂಬ್ ಇದೆ ಅನ್ನೋ ಹುಸಿ ಕರೆಯೊಂದು ಬಂತು. ಮುಂಬೈಗೆ ಬರ್ತಾ ಇದ್ದ ಇಂಡಿಗೋ ಫ್ಲೈಟಲ್ಲಿ ಬಾಂಬ್ ಇದೆ ಅಂತ ಹೇಳಲಾಯಿತು. ಅದು ಕೂಡ ಸುಳ್ಳಾಗಿತ್ತು. ಹಾಗೇನೆ ಚೆನ್ನೈ, ಕೊಚ್ಚಿಗಳಿಗೆ ತೆರಳುತ್ತಾ ಇದ್ದ ವಿಮಾನಗಳಲ್ಲಿ ಕೂಡ ಬಾಂಬ್ ಇದೆ ಅನ್ನೋ ಹುಸಿ ಕರೆಗಳು ಸಾಕಷ್ಟು ಸದ್ದು ಮಾಡಿದ್ವು. ಅದರಲ್ಲೂ 2024ರ ಜನವರಿಯಿಂದ ಈ ರೀತಿಯ ಹುಸಿ ಕರೆಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಕಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ಬಾಂಬ್ ಬೆದರಿಕೆಗೆ ಒಳಗಾದ ಬಹುತೇಕ ವಿಮಾನಗಳು ಇಂಡಿಗೋ ಏರ್ಲೈನ್ಸ್ಗೆ ಸಂಬಂಧಪಟ್ಟ ವಿಮಾನಗಳೇ ಆಗಿವೆ ಅನ್ನೋದು ಕೂಡ ಒಂದು ಗಮನಾರ್ಹ ಅಂಶ.
ಹೀಗಾಗಿನೇ ಇಲ್ಲಿ ಹುಸಿ ಬಾಂಬ್ ಬೆದರಿಕೆಗಳನ್ನ ಒಡ್ಡುತ್ತಾ ಸಾಕಷ್ಟು ಬಾರಿ ಭದ್ರತಾ ಪಡೆಗಳನ್ನ ಅಲರ್ಟ್ ಮಾಡಿದ ಹಾಗೆ ಮಾಡಿ ಒಂದು ಹಂತಕ್ಕವರನ್ನ ಯಾಮಾರಿಸಿ ವಿಮಾನಗಳಲ್ಲದೆ ಬೇರೆಲ್ಲಾದರೂ ಬಾಂಬ್ ಸ್ಫೋಟ ನಡೆಸುವ ಸಂಚನ್ನ ಉಗ್ರರು ರೂಪಿಸ್ತಾ ಇದ್ದಾರಾ ಅಥವಾ ಬರೀ ಇಂಥ ಬೆದರಿಕೆಗಳ ಮೂಲಕವೇ ಆತಂಕವನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳೆರಡೂ ಕೂಡ ಇಲ್ಲಿ ಕಾಡುವುದಕ್ಕೆ ಶುರು ಮಾಡಿವೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ, ಇನ್ನು ವಿಮಾನ ನಿಲ್ದಾಣಗಳಲ್ಲಿ ಇತ್ತೀಚೆಗೆ ಮಾಡಲಾಗಿರುವ ಭದ್ರತಾ ಕ್ರಮಗಳನ್ನ ಗಮನಿಸಿದ್ರೆ ಈ ಹಿಂದಿನಷ್ಟು ಸುಲಭವಾಗಿ ವಿಮಾನಗಳಿಗೆ ಬಾಂಬ್ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಅತ್ಯಂತ ಸುಲಭವಾಗಿ ವಿಮಾನದೊಳಕ್ಕೆ ಆಯುಧಗಳನ್ನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಬಾಂಬುಗಳು ಸ್ಫೋಟಕಗಳನ್ನ ತುಂಬಿದ ಸೂಟ್ ಕೇಸ್ಗಳನ್ನೇ ವಿಮಾನದೊಳಗಿಡೋ ಪ್ರಯತ್ನಗಳು ಕೂಡ ಹಿಂದೆ ಅತ್ಯಂತ ಸಲೀಸಾಗಿ ನಡೆದು ಹೋಗ್ತಾ ಇದ್ವು. ಈ ಕಾರಣದಿಂದಲೇ ಹಿಂದೆಲ್ಲ ಸಾಕಷ್ಟು ವಿಮಾನಗಳು ಸುಲಭವಾಗಿ ಹೈಜಾಕ್ಗೆ ಕೂಡ ಒಳಗಾಗ್ತಾ ಇದ್ವು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾದಂತೆ ಕಾಣ್ತಾ ಇದೆ. ಏರ್ಪೋರ್ಟ್ಗಳಲ್ಲಿ ಚೆಕಿಂಗ್ ಅನ್ನೋದು ತುಂಬಾನೇ ಗರಿಷ್ಠ ಪ್ರಮಾಣದಲ್ಲಿರೋದನ್ನ ಈಗೀಗ ನಾವು ನೋಡ್ತಾ ಇದ್ದೀವಿ. ಅಯೋಧ್ಯೆಯಿಂದ ನಾವು ವಾಪಸ್ಸು ಬೆಂಗಳೂರಿಗೆ ಬರುವಾಗ ಲಖನೌ ಏರ್ಪೋರ್ಟಲ್ಲಿ ನಮ್ಮ ಹತ್ರ ಇದ್ದ ಪ್ರಸಾದ ಅಯೋಧ್ಯೆಯ ಮಣ್ಣನ್ನು ಕೂಡ ತೀವ್ರವಾಗಿ ಪರೀಕ್ಷೆಗೆ ಒಳಪಡಿಸಿ ಅದನ್ನು ತಗೊಂಡು ಬರೋದಕ್ಕೆ ಅವಕಾಶವನ್ನು ಕೊಡಲಾಯಿತು. ಇಷ್ಟೊಂದು ತೀವ್ರ ತಪಾಸಣೆ ಇರೋ ಸಂದರ್ಭದಲ್ಲಿ ಸುಲಭವಾಗಿ ಆಯುಧಗಳನ್ನ ಸ್ಫೋಟಕಗಳನ್ನ ವಿಮಾನದ ಒಳಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ ಭದ್ರತೆ ಎಷ್ಟೇ ಗಟ್ಟಿ ಇದ್ರೂ ಕೂಡ ಪಾತಕಿಗಳಿಗೆ ಯಾಮಾರಿಸುವ ತಂತ್ರಗಳು ಕೂಡ ಗೊತ್ತಿರುತ್ತವೆ. ಜೊತೆಗೆ ನಮ್ಮಲ್ಲಿ ನಿಮಗೆ ಗೊತ್ತಿದೆಯಲ್ಲ, ಎಲ್ಲೋ ಒಂದು ಲೂಪ್ ಹೋಲ್ ಅನ್ನೋದು ಇದ್ದೇ ಇರುತ್ತೆ. ಯಾವನೋ ಒಬ್ಬ ಹಣಕ್ಕಾಗಿ ಬಾಯಿ ಬಿಟ್ಟು ಮಾಡಬಾರದ ಕೆಲಸಗಳನ್ನ ಮಾಡೋದಕ್ಕೆ ಇದ್ದೇ ಇರ್ತಾನೆ. ಅಂಥವರನ್ನ ಬಳಸ್ಕೊಂಡು ವಿಮಾನ ನಿಲ್ದಾಣಗಳಲ್ಲಿ ಕೂಡ ಉಗ್ರರು ಏನು ಬೇಕಾದರೂ ಮಾಡೋ ಥರದ ಪರಿಸ್ಥಿತಿ ನಿರ್ಮಾಣ ಆದೀತು ಅನ್ನೋ ಕಾರಣಕ್ಕೆ ಇಂಥ ವಿಷಯಗಳಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ಕೂಡ ಏರ್ಪೋರ್ಟ್ ಅಥಾರಿಟಿಗಳು ತಗೊಳ್ತಾ ಇವೆ. ಯಾವುದೇ ಕರೆಯನ್ನು ಅವರು ನಿರ್ಲಕ್ಷ್ಯ ಮಾಡೋ ಸ್ಥಿತಿಯಲ್ಲಿಲ್ಲ. ಇನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಬೆಂಗಳೂರಿನ ಶಾಲೆಗಳಲ್ಲಿ ಬಾಂಬ್ ಇಡಲಾಗಿದೆ ಅನ್ನೋ ಕರೆಗಳು ಬಂದವು. ಆದರೆ ಪರೀಕ್ಷೆಗಳನ್ನು ನಡೆಸಿದ ನಂತರ ಅವೆಲ್ಲ ಹುಸಿ ಕರೆಗಳು ಅನ್ನೋದು ಗೊತ್ತಾಯಿತು. ಹಾಗೆಯೇ ಮುಂಬೈಯಲ್ಲಿ ಸರಿಸುಮಾರು 60ಕ್ಕೂ ಹೆಚ್ಚು ಆಸ್ಪತ್ರೆಗಳಿಗೆ ಕೂಡ ಇಂಥದ್ದೇ ಕರೆಗಳು ಬಂದಿದ್ವು. ಆದರೆ ಅಲ್ಲಿ ಕೂಡ ಯಾವ ಸ್ಫೋಟಕಗಳು ಪತ್ತೆ ಆಗಲಿಲ್ಲ. ಈ ಎಲ್ಲ ಘಟನೆಗಳು ಒಂದಕ್ಕೊಂದು ತಳಕು ಹಾಕ್ಕೊಂಡಿವೆಯಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿವೆ. ಸದ್ಯಕ್ಕೆ ಈ ಹುಸಿ ಕರೆಗಳಿಂದ ಯಾರಿಗೂ ಪ್ರಾಣಹಾನಿ ಅಥವಾ ಇನ್ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಆದರೆ ಈ ರೀತಿಯ ಕರೆಗಳು ಬಂದಾಗ ಸಾಕಷ್ಟು ಮಂದಿಯ ಜೀವ ಬಾಯಿಗೆ ಬಂದ ಹಾಗಾಗಿರುತ್ತೆ. ಇಲ್ಲಿ ಭದ್ರತಾ ಸಿಬ್ಬಂದಿ ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ. ಒಂದು ಸಣ್ಣ ಎಡವಟ್ಟು ಕೂಡ ನೂರಾರು ಮಂದಿಯ ಪ್ರಾಣಕ್ಕೆ ಸಂಚಕಾರ ತರುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿನೇ ಇಲ್ಲಿ ಯಾವುದನ್ನು ಯಾರೂ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಇನ್ನು ಈ ರೀತಿಯ ಬಾಂಬ್ ಕರೆಗಳನ್ನು ಮಾಡಿದವರಿಗೆ, ಇಮೇಲ್ ಮಾಡಿದವರಿಗೆ ಹೆಚ್ಚಿನ ಶಿಕ್ಷೆ ಕೂಡ ಆಗ್ತಾ ಇಲ್ಲ. ಅಬ್ಬಬ್ಬಾ ಅಂದರೆ ಅವರಿಗೆ ಒಂದು 3 ವರ್ಷಗಳ ಗರಿಷ್ಠ ಶಿಕ್ಷೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಅದು ಕೂಡ ಕಾಲ್ ಮಾಡಿದ್ದು, ಇಮೇಲ್ ಮಾಡಿದ್ದು ಇವರೇ ಅನ್ನೋದು ನ್ಯಾಯಾಲಯದಲ್ಲಿ ಸಾಬೀತಾದ ನಂತರ. ಆದರೆ ಸಾಕಷ್ಟು ಬಾರಿ ಏನಾಗುತ್ತೆ ಅಂದರೆ ಈ ಇಮೇಲ್ಗಳನ್ನು ಯಾರು ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಕೂಡ ನಮ್ಮ ತನಿಖಾ ಏಜೆನ್ಸಿಗಳಿಗೆ ಸಾಧ್ಯ ಆಗೋದಿಲ್ಲ. ಈ ಉದಾಹರಣೆಗೆ ಬೆಂಗಳೂರಿನ ಶಾಲೆಗಳಲ್ಲಿ ಬಾಂಬ್ ಇಟ್ಟಿದ್ದೀವಿ ಅನ್ನೋ ಒಂದು ಹುಸಿ ಇಮೇಲ್ ಸಂದೇಶ ಬಂದಿತ್ತಲ್ವಾ, ಅದು ಎಲ್ಲಿಂದ ಬಂತು, ಅದನ್ನು ಕಳುಹಿಸಿಕೊಟ್ಟವರು ಯಾರು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಇವತ್ತಿಗೂ ನಮ್ಮ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ನಮ್ಮಲ್ಲಿ ಸೈಬರ್ ಸೆಲ್ಲುಗಳಿವೆ. ಅದಕ್ಕಾಗಿ ಅಂತಲೇ ತರಬೇತಿ ಪಡ್ಕೊಂಡ ಪೊಲೀಸರಿದ್ದಾರೆ, ಟೆಕ್ ಸ್ಯಾವಿಗಳಿದ್ದಾರೆ, ಸೂಪರ್ ಕಾಪುಗಳು, ಸೂಪರ್ ಕ್ಯಾಪುಗಳು ಎಲ್ಲ ಇವೆ. ಆದರೆ ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಎಲ್ಲಿಂದ ಬಂತು, ಅದನ್ನು ಕಳುಹಿಸಿದವರು ಯಾರು ಅನ್ನೋದನ್ನು ಇವತ್ತಿನವರೆಗೆ ನಮ್ಮ ಪೊಲೀಸರು ಪತ್ತೆ ಮಾಡಿದಂತಿಲ್ಲ. ಇನ್ನು ಈಗ ಇಂಡಿಗೋ ವಿಮಾನದ ಈ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಸಂಸ್ಥೆ ಪ್ರಯಾಣಿಕರಲ್ಲಿ ಕ್ಷಮೆ ಯಾಚಿಸಿದೆ. ತುರ್ತು ಸಂದೇಶದ ಕಾರಣದಿಂದ ವಿಮಾನವನ್ನು ಬೇರೆ ಕಡೆ ಇಳಿಸಲಾಯಿತು. ಅದರಿಂದ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಆ ಕಾರಣಕ್ಕಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ವಿಮಾನಯಾನ ಸಂಸ್ಥೆ ಹೇಳಿದೆ. ಇದು ಗೆಳೆಯರೆ, ಇಂಡಿಗೋ ವಿಮಾನದಲ್ಲಿ ಬಾಂಬ್ ಇದೆ ಅನ್ನೋ ಹುಸಿ ಇಮೇಲ್ನ ಕಾರಣದಿಂದ ಅದನ್ನು ತುರ್ತಾಗಿ ಲ್ಯಾಂಡ್ ಮಾಡಿ ಪರಿಶೀಲನೆ ನಡೆಸಿದ ಕುರಿತಾದ ಹಾಗೂ ಭಾರತದಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರೋ ಬಾಂಬ್ ಬೆದರಿಕೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.